ನೀರಾವರಿ ಆಗಿತ್ತಪ್ಪ ಅಂದ್ರೆ ರೈತಗೆ ಮಾರ್ಕೆಟ್ ಸಿಕ್ಕಿದ್ರೆ ಈ ಭಾಗದ ಶ್ರೀಮಂತಿಗೆ ನೋಡ್ತಿದ್ರಿ ಇವತ್ತು. ಹೌದ್ರಿ, ಬೆಳಿತಾನೆ, ಬೆಳಿ ಸಾಕಷ್ಟ, ನೀರಿದ್ರೆ ಬೆಳಿತಾನೆ. ನೀರು ಎಲ್ಲ ಕಡೆ ಆಗ್ತಾ ಇಲ್ಲ. 62 ಶುರು ಹೋದೈತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಟ್ಟಂಥ ಅಡಿಗಲ್ಲದು ಇವತ್ತಿಗೆ ಮುಗಿತಾ ಇಲ್ಲ. ಕಲ್ಲಿಗೆ ಇಡುವಂಥ ಕೆಲಸ ಇವತ್ತು ಅದರೆಲ್ಲ ತುಂಡು ಗುತ್ತಿಗಳು ಹೊಡ್ಕೊಂಡ್ರು, ಮತ್ತೊಂದರ ಹೊಡ್ಕೊಂಡ್ರು, ಏನೇನೋ ಆದರು. ಇವತ್ತು ಹೆಚ್ಚು ನೀರು ಮಾಡಿ ನೀರು ನಿಲ್ಲಿಸೋಂಗೆ ಮಾಡಿ ನಮ್ಮ ದೇವೇಗೌಡರು ಹೇಳಿದ್ರು ಸಹಿತ ಆ ತುಂಡು ಗುತ್ತಿಗೆ ಸಾಕಷ್ಟು ಗಳಿಸಿದ್ರು ಅನ್ನೋದು. ಇವತ್ತು ಒಂದು ರಾಜಕೀಯ ಪಕ್ಷ ಕಟ್ಟೋದು ಬೇಕಾದ ದುಡ್ಡಿನಲ್ಲಿ ಮಾಡ್ಕೊಂಡು ಹೋದ ಕೆಲವೊಂದು ಆರೋಪಗಳಿದ್ದ ಅವ್ರ ಮೇಲೆ. ಇಲ್ಲಿಂದ ನಿಜ ಆಗೋದು ಭಾಳ ಕಷ್ಟ, ನಿಮಗೆ ಗೊತ್ತದ. ಆರೋಪ ಮಾಡೋದಷ್ಟು ಆದ್ರೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ಅವರು ಉತ್ತರ ಕೊಡ್ಬೇಕು ಅದಕ್ಕೆ. ಅದೇ ರೀತಿ ಉಳಿದ ಪಕ್ಷಗಳು ಸಹಿತ ಅವರೊಬ್ಬರಿಗೆ ಅಂತ ಹೇಳ್ತಾ ಇಲ್ಲ. ಇವತ್ತಿನ ಯಾರು ನೀರಾವರಿ ಮಿನಿಸ್ಟರ್ ಇರ್ಬೋದು, ಇವತ್ತಿನ CM ಇರ್ಬೋದು, ಹಿಂದಿನ CM ಇರ್ಬೋದು, BJPದಲ್ಲಿ ಕಾಂಗ್ರೆಸ್ ಇದರಲ್ಲಿ ಎಲ್ಲರೂ ಒಂದೇ ನಾವಿಲ್ಲಿ ಹೋಗುವಂಥವ್ರು ಅಂತ ಹೇಳ್ಕೊಳ್ಳೋದಷ್ಟೇ. ಬೇರೆ ಬೇರೆ ಬಣ್ಣ ಬೇರೆ ಬೇರೆ, ಕೆಲಸ ಒಂದೇ ರೀತಿ. ಹೀಗಾಗಿ ಈ ಒಳ ಮೀಸಲಾತಿ ಅದು ಚರ್ಚೆ ಆಗ್ತದೆ. ಈಗಿರೋದು ಮುಖ್ಯ ಈ ಭಾಗದಲ್ಲೇ. ಈಗ ಚರ್ಚೆ ಆಗ್ಬೇಕಾಯ್ತು ಬಾಗಲಕೋಟೆಯಲ್ಲೇ. ಹಿಂದುತ್ವ ಬೇಕಾ ನಿಮಗೆ ಗ್ಯಾರಂಟಿ ಬೇಕಾ ಅನ್ನೋದು. ಯಾಕಂದ್ರೆ ಈ ನಾಡಿನ 90% ಜನಸಂಖ್ಯೆ ಬಡತನದ ರೇಖೆ ಸುತ್ತ ಮೇಲೆ ಕೆಳಗೆ ಇದ್ದಾರೆ. ಲೋವರ ಮಿಡಲ್ ಕ್ಲಾಸ ಅದೇ ಕಾಲಕ್ಕೆ ಬಡವರು. ನಾವೇನೋ ಹೇಳ್ಬೋದು, ದೊಡ್ಡದಲ್ಲಿ ಮಾತ್ರ ಡೈಮೆನ್ಷನಲ್ ಪಾವರ್ಟಿ ಯಾವುದು ಇದು ಅಂತೇಳಿ ಮುಚ್ಚಾಕೋ ಪ್ರಯತ್ನ ಮಾಡ್ಬೋದು. ಅದ್ರ ಒದ್ದಾಟಿನ ಸುಳ್ಳೇನಲ್ಲ. ಈ ಜನರಿಗೆ ಅದು ಬೇಕಾಗಿತ್ತು, ಆಹಾರ ಬೇಕಾಗಿತ್ತು, ಮತ್ತು ಉದ್ಯೋಗಗಳು ಬೇಕಾಗಿದ್ದಾವೆ. ಆ ದಿಶೆಯಲ್ಲೇ ಉದ್ಯೋಗ ಕೊಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. BJPಗೂ ಸಾಧ್ಯ ಇಲ್ಲ, ಕಾಂಗ್ರೆಸ್ಗೂ ಸಾಧ್ಯ ಇಲ್ಲ ಅನ್ಬೋದು ಬಂದ್ರೆ ಅಷ್ಟೇ ವಿನ ಇದ್ದಿದ್ರಲ್ಲೇ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು ಉದ್ಯೋಗಗಳನ್ನ. BJP ಅವ್ರು ಬಂದಾಗ ನೋಡಿದ್ರೆ 12 ವರ್ಷದ ಆಡಳಿತದಲ್ಲಿ ನೋಡಿದಾಗ ಎಷ್ಟು ಉದ್ಯೋಗ ಕೊಟ್ಟರಪ್ಪ ಕರ್ನಾಟಕದಲ್ಲೇ. ಅವರೇ ಹೇಳ್ಬೇಕು ಇದಕ್ಕೆ. ಕರ್ನಾಟಕದಲ್ಲಿ ಎಷ್ಟು ಕೊಟ್ಟರು ಹೋಗಲಿ. ಹಿಂದುತ್ವವಾದ ಮಾಡುತ್ತಿರುವಂತಹ ನಮ್ಮ ಈ BJPಗರು ಹಿಂದೂ ಮಕ್ಕಳಿಗೆ ಎಷ್ಟು ಉದ್ಯೋಗ ಕೊಟ್ಟರು, ಉದ್ಯೋಗಿಗಳನ್ನಾಗಿ ಮಾಡಿದರು. ಅದಕ್ಕೂ ಇವತ್ತು ಅವರು ಉತ್ತರ ಕೊಡಬೇಕಾಗಿದೆ. ಅವತ್ತು ಕಾಂಗ್ರೆಸ್ಸಿಗರು ಕೊಡಬೇಕಾಗಿದೆ. ಯಾಕಂದ್ರೆ ಹೆಚ್ಚು ಆಡಿದವರು ಕಾಂಗ್ರೆಸ್ಸಿಗರು. ಯಾಕೆ ಕೊಡೋಕ್ಕಾಗಲಿಲ್ಲ ಉದ್ಯೋಗ ಅನ್ನುವಂಥದ್ದು? ಯಾಕೆ ಎಲ್ಲರಿಗೂ ಉದ್ಯೋಗ ಸಿಗ್ತದ್ರೆ ಯಾರೂ ಈ ಗ್ಯಾರಂಟಿ ಕೇಳೋದಿಲ್ಲ ರೀ. ಉದ್ಯೋಗ ಇರೋದು ಗ್ಯಾರಂಟಿ ಯಾಕೆ